ಸೇಡಿಗೆ ಸೇಡು, ಮೊಯ್ಯಿಗೆ ಮೊಯ್ಯ. ಸೇಡಿಗಾಗಿ ಸಿಡಿದೆದ್ದ ಈ ಮಿಡಿನಾಗರ ಹೇಳಿ ಎತ್ತಿ ಆಡಬೇಕಾದರೆ ನಾನು ವಸಂತನನ್ನು ಸರ್ವನಾಶ ಮಾಡಲೇಬೇಕು. ವಸಂತ, ನನಗಾಗಿ ಮೀಸಲಿಟ್ಟಿರೋ ನನ್ನ ಬಾಳಿನ ಕಂಡ್ರು ನನ್ನ ಅಪ್ಪಟ ಪ್ರಿಯಸಿ ಭೂಮಿಕಾಳ ಪ್ರೇಮ ಸುಖಕ್ಕೆ ಅಡ್ಡಿಪಡಿಸುತ್ತಿರುವ ನಿನ್ನ ಬಯಲಾಟತನವನ್ನು ನಾನು ಕರಗಸಲೇ ಬಿಡಲಾರೆ. ಸ್ತ್ರೀಯರ ರತ್ನಾಕರ ಅಂತ ಬಿರುದು ಪಡೆದರು ಈ ಬಹುದೂರನಿಗೆ ನೀನು ಎದುರಾಳಿಯಾಗಿ ನಿಂತಿರಿ. ಆ ಮಗನೇ, ನಿನ್ನನ್ನು ಇಂಚಿಂಚಾಗಿ ಕತ್ತರಿಸಿಕೊಂಡಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಭೂಮಿಕಾ, ಹತ್ತಾರು ಅಂತಸ್ತಿನ ಮಹೇಶಿಖರ ಮೇಲೆ ಗಗನ ಸುಂದರಿಯಾಗಿ ಮೆರೆತ್ತಿರುವ ನಿನ್ನ ಶೀಲ ತಿಂದು ಸಿಪ್ಪೆ ಮಾಡಿ ಮತ್ತೆ ನಾ ವೀರ ಪ್ರೇಮಕರ ರಸಿಕರ ರಾಜ ಕೊಳಲಿದ್ದರೆ ನನ್ನ ಹೆಸರು ಎಂಟಿದೆ ಬಂಟ, ಗಜರಾಜನೇ ಅಲ್ಲ. ಏನ್ ಜನ, ಏನ್ ದನ, ಇಡೀ ಕರ್ನಾಟಕದ ಮಂದಿನ ಕುಡಿತ್ ನೋಡ್ರಿ. ಇಲ್ಲ ನಮ್ ಬನಶಂಕರಿ ಮೆಚ್ಚಿದ ಜನರು ಜಾತ್ರೆಗೆ ಬರೋದು ಮರೆಯದಿರ್ಲಿ. ನಮ್ ಪಾರಿ ಜಾತ್ರೆಗ ಹಾರ್ಕೊಂತ ಬರ್ತಾಳಂತೇಳಿ ಇಡೀ ಜಾತ್ರಿನ ಒಂದ ಸಮುನಿ ಸುತ್ತ ಹೊಡ್ದೇನ್ರಿ. ಬಾರಿ ಸಿಕ್ರ ನಮ್ಮ ಮದುವೆ ವಿಷಯ ತಿಳಿಸಿ, ಕೈಯಾಗ ಮುತ್ತಿನ ಬಳಿ ತೊಡಿಸಿ, ತಲೆಯಾಗ ಹೂ ಮುಡಿಸಿ, ನಮ್ ಪ್ರೇಮದ ಮಳಿ ಸುರುಕಂದ್ರ ಎಲ್ಲಿ ಕಾಣವಲ್ತ್ರಿ ಅವನವನ. ಏನ್ ಜಾತ್ರಿ ಜಾತ್ರಿ ರೀ, ಬಾದಾಮಿ ಜಾತ್ರಿ ಅಂತಾನೆ. ಏನ್ ಅವನಿ ಗುಡಿ ಶೃಂಗಾರ, ಬೆಳಗಿನ ಲೈಟ್ನೆ ಹಂಗ ಗುಡಿ ಅಂದ್ರ ಜಗಮಗ ಜಗಮಗ ಜಗಮಗ. ನೋಡ್ಬೇಕು ನೋಡ್ರಿ ಒಮ್ಮೆರ ನೀವು ಬಾದಾಮಿ ಜಾತ್ರೆನ. ಹಂಗ ನೋಡಿದ್ರೆ ಮನುಷ್ಯನ್ ಜನ್ಮ ಸಾರ್ಥಕ ಆಗೋದು. ಆದ್ರ ಆ ಬಾದಾಮಿ ಜಾತ್ರೆ ಅಪ್ಪ ಅಮ್ಮ ಒಂದ್ ಸಿಗಲ್ ನೋಡ್ರಿ, ಉಳ್ದವೆಲ್ಲ ಸಿಗ್ತಾವ್. ಏನ ಸಿನಿಮಾ ನಾಟಕ ಥಿಯೇಟ್ರ್ ಏನ, ಸಿನಿಮಾ ಥಿಯೇಟ್ರ್ ಏನ, ಹಂಗ ವಾದಿ ಬೀದಿ ಹತ್ತಿರ್ತಾವ್. ಇನ್ನೇನ್ ಮಾಡೋದೈತ್ರಿ. ಆದ್ರೆ ಈ ಜಾತ್ರೆ ಗದ್ದಲ್ದಾಗ ನಮ್ಮೂರೇ ನಮಗ್ ಸಿಗವಲ್ಲ ನೋಡ್ರಿ ಅಂತ ಹುಡುಕಾಕತ್ತೆ ನಾನು. ಬಾರಿ, ನೀನ ಬನಶಂಕರಿ ಜಾತ್ರೆಗೆ ಹೋಗಿದ್ಯಾ? ಬಾರಿ ಹೋಗಿದ್ನು. ನೀ ಇಲ್ಲಿದ್ದೇನ? ಬಾರಿ, ನಿನ್ನ ಜಾತ್ರೆಯಾಗ ಎಷ್ಟ್ ಹುಡುಕಿದ್ರೆ ನೀ ನನಗ ಸಿಗಲಿಲ್ಲ. 28 ಸಲ ಫೋನ್ ಹಚ್ಚಿದ್ರ ನಿನ್ನ ಫೋನು ಸ್ವಿಚ್ ಅಂತ ಬಂತ. ಎಲ್ಲೆಡಿ ಕೂತಿದ್ಯಾ ನನ್ನ ರಗಣಿ? ಅಯ್ಯೋ ಹೌದು
ಹೌದು ಮರಯ್ಯ, ನನ್ನ ಬ್ಯಾಟ್ರಿ ಲೋ ಆಗ್ಬಿಟ್ಟಿತ್ತು. ಬಾರಿ ಅದಕ್ಕೆ ನಾನು ನಿನ್ನಂತೂ ಜಾತ್ರೆ ಹುಡುಕಿದ್ದೆ, ನೀ ಅಂತೂ ಎಲ್ಲೂ ಸಿಗ್ಲಿಲ್ಲ ಬಿಡ ನನಗೆ. ನಿಂದ ಮೊದಲ ಒರಿಜಿನಲ್ ಬ್ಯಾಟ್ರಿ ಅದ ಚಾರ್ಜ್ ಹೆಂಗ ಖಾಲಿ ಆತ ಅದ ತಿಳಿವಂತ ಹುಡುಗಿ ನನಗ. ನನಗೂ ಹಂಗಾಗೈತಿ. ನಮ್ದು ಒರಿಜಿನಲ್ ಬ್ಯಾಟ್ರಿ ಕಂಪ್ನಿದೈತಿ. ಒಂದು ದಿನ ಚಾರ್ಜ್ ಖಾಲಿ ಆಗಿದ್ದಿಲ್ಲ, ಯಾವ ನೋಡ್ರಿ ಚಾರ್ಜ್ ಫುಲ್ಲ. ಆದ್ರ ಅದು ಯಾವತ್ತು ಹೆಂಗ್ ಖಾಲಿ ಆಯ್ತು ಅನ್ನೋದು ಗೊತ್ತಾಗಿಲ್ಲ ನೋಡ್ ನನಗ. ಮತ್ತ ನಿಂದ ಯಾರಿಗಾರ ಉಪಯೋಗ ಮಾಡಕ್ ಕೊಟ್ಟಿದ್ದೇನ ಪಾರಿ? ಏಯ್ ಮೂಲಂಗಿ ಮುಖದವನ, ಏನದ ಉಪಯೋಗ ಮಾಡಕ್ ಕೊಡೋದು, ಯಾರಿಗಾರ ಕೊಡೋದು? ಕಟಕ್ನ ಸಿಟ್ಟಿಗೆ ಬರಬೇಡ ಪಾರಿ. ಜಾತ್ರೆಗ ನಿನ್ನ ಮೊಬೈಲ್ ಬ್ಯಾಟ್ರಿನ ಯಾರಿಗಾರ ಯೂಸ್ ಮಾಡಕ್ ಕೊಟ್ಟಿದ್ದೇನ ಅಂತ ಕೇಳಿದ್ನಾಳ ಪಾರಿ. ಹೌದಲ್ಲ, ಕರೆಕ್ಟ್ ಹೇಳಿ ನೋಡು. ಒಬ್ಬ ಹುಡುಗ ಬಂದು ಮಿಸ್ ಕಾಲ್ ಮಾಡ್ಕೊಡ್ತೀನಿ ಕೊಡಕ್ಕ ಅಂದ. ಸಣ್ಣವ ಇದನಂತೂ ಕೊಟ್ಟೆ, ಅವನೇನೋ ಕಿತಾಪತಿ ಮಾಡಿರ್ಬೇಕ. 100% ಅವನೇ ಕಿತಾಪತಿ ಮಾಡಿದ್ದು. ಆ 420 ನನ್ನ ಮಗ ಯಾರವ ಹೇಳ ಪಾರಿ? ಅವ ಯಾರಂದ್ರ ಯಾರವ ಹೇಳ ಪಾರಿ? ಅದ ಅವ ಯಾರಂದ್ರ ನೀವು ಹುಡುಕುತ್ತಿರುವ ಅವತಾರ ಪುರುಷ ನಾನೇ. ನನ್ನ ಪ್ರೀತಿ ಪಾರಿವಾಳ ಇಲ್ಲಿ ಯಾಕೆ ಬಂದೈತಿ? ಅವತಾರ ಪುರುಷ ಅಲ್ಲಲೇ ಪಾಂಡ್ಯ, ನಿನ್ನ ಅಡತಾರ ಪುರುಷ. ಇದು ನಿನ್ನ ಪಾರಿವಾಳಲ್ಲೇ ಬದ್ಮಾಸ್. ಈ ಪಾರಿ ನನ್ನ ಕನಸಿನ ರಾಣಿ. ನೀ ಎಂದ ಈ ಪಾರಿಗೆ ಜಾತ್ರೆಯಾಗ ಭೇಟಿ ಆಗಿದ್ದಿ ಅಂದಾಗ ಇವಳ ಮೊಬೈಲ್ ಬ್ಯಾಟ್ರಿ ಚೇಂಜ್ ಮಾಡ್ದವ್ ನೀನ ಇರ್ಬೇಕಲ್ಲೇ ಪಾಂಡ್ಯ. ಗ್ಯಾಸ್ ಕರೆಕ್ಟ್ ಯುವರ್ ಆನ್ಸರ್. ಪಾರಿ ಮೊಬೈಲ್ ಬ್ಯಾಟ್ರಿ ಚೇಂಜ್ ಮಾಡ್ದವ ನಾನೇ. ಇವಳನ್ನ ಮರ್ತ್ ಬಿಟ್ರೆ ನೀನೇ. ಪಾರಿ ಆಗ್ತಾಳೆ ಎಂದೆಂದು ನನ್ನ ಒಳ್ಳೆ. ಮೆಕ್ಕಿಕಾಯಿ ಮಾರಿ ಅವನ. ಈ ಪಾರಿ ನನ್ನ ಸ್ವತ್ತಲೇ ಮಗನ. ಈ ಪಾರಿಯಿಂದ ಅಂಗಾಲನ್ ಕರಿ ಸವಿಯುವಂಗ ತಿರುಗಿ ನನ್ ಜನ್ಮ ಸಣ್ಣ ಮಾಡ್ಕೊಂಡ್ ಜೀವನದಾಗ ಮದುವೆ ಮಾಡ್ಕೊಂಡ್ರಿ ಇವಳ ಮದುವೆ ಮಾಡಬೇಕಂತಂದ ಮನ ತೊಟ್ಟು ಇವಳ ಮನ ಹೊಲಸ್ತಾವ ನಾನು. ಈ ಗುಂಡ್ಯ ನನ್ನ ಪಾರಿ ನನ್ನಿಂದ ದೂರ ಮಾಡಿ ನನ್ನ ಕೈಯಾಗ ಚಂಬ ಕೊಡ್ಬೇಕಂತ ತಯಾರಾಗೇ ನಿಂತಾನ್ರಿ ಈ ಮಗ. ಹೌದಲೇ ಗಜ್ರಿ ಮಾರ್ಯವನ. ಈ ಪಾರಿ ನಿನಗಲ್ಲಿ, ಈ ಪಾರಿ ಯಾವತ್ತಿದ್ರು ನನಗ. ಲೇ ಪಾಂಡ್ಯ, ಈ ಪಾರಿ ಎಂದ ನನ್ನ ಪ್ರೀತಿಗೆ ಮನಸ್ಸೋತ ನನ್ನ ಕನಸಿನ ರಾಣಿಯಾಗಿ ಬಿಟ್ಟಾಳ. ಮದ್ವಿ ಮಾಡ್ಕೊಂಡ್ರ ನನ್ನನ್ನೇ ಮದುವೆ ಆಗ್ತೀನಿ ಅಂತ ಸರ್ವಜ್ಞ ಮಾತು ಕೊಟ್ಟಾಳೆ ಪಾಂಡ್ಯ, ಮಾತು ಕೊಟ್ಟಾಳ. ಸಾಕಾಗೋತ್ ನನಗ. ಅಲ್ಲ ಇವ ನೋಡ್ರ ನನ್ನ ಜಲ್ಮ ಸಣ್ಣಗಾಗೈತಿ ಅಂತಾನ. ಸಣ್ಣಗಾಗಿದ್ದು ಹೌದು ಬಿಡ್ರಿ. ಮತ್ತೆ ಇವ ನೋಡ್ರ ನಾ ಎಂದೋ ಮನಸ್ಸು ಕೊಟ್ಟು ಬಿಟ್ಟೇನಿ ಅಂತಾನ. ಅದೇನು ಕೊಡೋದಲ್ಲ, ಕೊಟ್ಟು ತಗೊಳೋದಲ್ಲ, ಹೇಳ್ಕೊಂತ ಹೋಗೋದು ಹಂಗ. ಸಾಕ ಈಗ ನನಗೋಸ್ಕರ ನೀವಿಬ್ರು ಬಡದಾಡ್ಬೇಡ್ರಿ. ನಾ ಯಾವ ಜೀವನ ಸಂಗಾತಿ ಆಗ್ಬೇಕು ಅನ್ನೋದನ್ನ ಮ್ಯಾಲಿರೋ ಪರಮಾತ್ಮ ಅವಲ್ಲೇ ಆಲ್ರೆಡಿ ಬರ್ದಿಟ್ಟಿಟ್ಬಿಡ್ತಾನ. ಈಗ ಸದ್ಯಕ್ಕೆ ನಾ ನೀವಿಬ್ರದ್ದು ಫ್ರೆಂಡ್ಸ್ ಆಗಿ ಸಂಗಾತಿ ಆಗೋದಿಲ್ರಿ, ನಿಮ್ಮ ಗೆಳತಿಯಾಗಿ ಹಾಡು ಕುಣಿತೀನಿ, ಸರಿಯೇನಾ? ನೀನ ಯಾರನ್ನ ಮದುವೆ ಆಗ್ತಿ ನನ್ನ ಅಂತ ಹೇಳ ಪಾರಿ ಪಾಂಡ್ಯಾಗ. ಅವನು ಬೇಡ, ನನ್ನ
ಮದುವೆ ಆಗ್ತೀನಿ ಅಂತ ಹೇಳ. ಬೇಡ ಬೇಡ ನೋಡ್ರಿ, ನಾನು ನಿಮ್ಮಿಬ್ಬರೊಳಗೆ ಅದನ್ನ ಹತ್ತಕ್ಕೆ ತಯಾರಿಲ್ಲ. ಅದಕ್ಕೆ ನಾನೊಂದು ಪ್ರಶ್ನೆ ಕೇಳ್ತೇನೆ. ನನ್ನ ಪ್ರಶ್ನೆ ಯಾರು ಸರಿ ಉತ್ತರ ಕೊಡ್ತೀರಿ ಅವರೇ ನನ್ನ ಗಂಡ. ಏನಂತೀರಿ? ಬಾರಿ, ನಿನ್ನ ಪ್ರಶ್ನೆ ಏನೈತಿ ಹೇಳ್ಬಿಡ, ಸಡಕ್ನ ಉತ್ತರ ಕೊಟ್ಟ ಬಿಡ್ತೀನಿ. ನಿನ್ ಪ್ರಶ್ನೆ ಹೊರಗ್ ಬೀಳೋದ ಅಷ್ಟ ತಡ, ನಾನು ಸಟ್ನ ಉತ್ತರ ಕೊಟ್ಟ ಬಿಡ್ತೀನಿ. ಏನದ ನಿನ್ ಪ್ರಶ್ನೆ? ಹೌದನ? ಭಾರಿ ಜಬರ್ದಸ್ತ್ ಇದೀರಲ್ಲೋ. ಹೇಳ್ತೇನೆ ತಗೋರಿ. ಈಗ ಈ ಪ್ರಪಂಚದಲ್ಲಿ ಕಲಬೆರಕೆ ಆಗದೆ ಇರೋ ವಸ್ತು ಯಾವುದು? ಸಕ್ರೆ ಬೆಲ್ಲ ನೋಡ ಪಾರಿ, ಅಕ್ಕಿ ಗೋಧಿ ನೋಡಪ್ಪ ರೀ. ನಿಮ್ಮಿಬ್ಬರ ಆನ್ಸರ್ ರಾಂಗ್ ಐತಿ. ಸೋತ್ರೇನ ನಾನೇ ಹೇಳಿ? ಬಾರಿ, ನೀ ನಮಗ ಸಿಟಿ ಎಕ್ಸಾಮ್ ಇಟ್ಟಂಗ ಹೋಗವನ. ಇದನ್ನ ಸ್ವಲ್ಪ ವಿಚಾರ ಮಾಡಿ ಹೇಳ್ತೀನಿ, ತಡಿ ತಡಿ. ಪಾರಿ, ನೀ ನನಗೆ ಟಿ ಎಕ್ಸಾಮ್ ಕೇಳೋ ಪ್ರಶ್ನೆನ ಕೇಳಿದಿ, ನನಗ ದಿಗಿಲ ಬಡ್ದಂಗ ಆತ. ಆದ್ರೆ ಹೇಳಕ್ ಪ್ರಯತ್ನ ಮಾಡ್ತೀನಿ, ಸ್ವಲ್ಪ ಸ್ವಲ್ಪ ತಡಿ. ಕೊಡೋದಿಲ್ಲ ಕೊಡೋದಿಲ್ಲ, ಒಂದ ನಿಮಿಷ ಸಟ್ ಅಂತ ಹೇಳ್ಬಿಡ್ಬೇಕ. ಬಿಸ್ಲೇರಿ ನೀರ್, ಬಾದಾಮಿ ಹಾಲು ನೋಡಪ್ಪ ರೀ. ನಿಂದೇನಿಲ್ಲನ? ಐತಿ. ನೀನೇನೋ ಉತ್ತರ ಸ್ವಲ್ಪ ಹತ್ರ ಬಂದಿ, ಆದ್ರೆ ಉತ್ತರ ರಾಂಗ್, ಸರಿಯಾಗಿಲ್ಲ. ಮತ್ ನೀ ಯಾಕೆ ಸುಮ್ಮನೆ ನಿಂತಿ? ನೀನೇ ಟ್ರೈ ಮಾಡೋ ಗುಂಡ. ಬಾರಿ, ಈ ಪ್ರಪಂಚದಲ್ಲಿ ಕಲಬೆರಕೆ ಆಗದ ಎರಡು ವಸ್ತುಗಳಂದ್ರ ಓಹೋ ಈಗ ನೆನಪಿಗೆ ಬಂತ ನೋಡ ನನಗ. ಹೇಳಿ ಹೇಳಂಗಾರ. ಒಂದು ತಾಯಿಯ ಎದೆ ಹಾಲು, ಎರಡು ಕಣ್ಣೀರಿನ ಹಣಿ. ನಿನ್ನ ಪ್ರಶ್ನೆಗೆ ಸರಿಯಾದ ಉತ್ತರ ಹೌದು ಅಲ್ವಾ? ಗುಡ್ ಆನ್ಸರ್, ಕರೆಕ್ಟ್ ಆನ್ಸರ್. ಗುಂಡ ಮಾವ, ಪಾರಿ ನನ್ನ ಮನ್ಸನ್ ಗೆದ್ಬಿಟ್ಟೆ ನೀನು ರಾಜ ಅಂದಂಗಾತ. ಬಾ ಈಗ ಇಬ್ರು ಬೇಗ ಹೋಗಿ ಮದುವೆ ಮಾಡ್ಕೊಂಡ್ಬಿಡೋಣ ನಡಿ, ಹೋಗಿ. ಅಂದಂಗ. ಪಾಂಡು, ನಿಂದ ರಾಂಗ್ ಆನ್ಸರ್. ಈಗ ನನ್ನ ಗತಿ ಕೊಟ್ಟಿಗೆ. ಗಂಗಾವತಿ. ಸರಿಯಾದ ಉತ್ತರ ಹೇಳಕ್ ಸಮೀಪದಲ್ಲಿದ್ದ ನನಗ ನೀನು ನನಗ ಒಂದು ಹಾಡಿ ಕುಡಿಬೇಕು. ಏನಂತಿದಿ? ಅಲ್ಲೋ, ನನ್ನ ಮದುವೆ ಮಾಡ್ಕೊಂಡು ನನ್ನ ಮಗ್ಗಲ್ದಂಗೆ ನಿಂತಾನ. ಮತ್ತ ಅವನ ಪರ್ಮಿಷನ್ ಬೇಕಲ್ಲ. ಮತ್ತ ಹೊಡೆದ್ನೇ ಅವ್ನು ನಿನಗ. ಅಲ್ಲ, ನಂದು ಆಲ್ರೆಡಿ ಆಗೇ ಬಿಡತಿ. ನೀ ಅವನಾಗ ಕಟ್ಟಿಲ್ಲ. ಕುಣ್ಬೇಕನ್ನೋ ಈ ನಾ ಬರ್ತೇನೆ. ಪಾಂಡ್ಯ ಹೆಸರನ್ನ ಹೇಳ್ಬಿಡ. ಬಿಟ್ಕೊಡವ. ಇಲ್ಲ, ಆಲ್ರೆಡಿ ನಂದು ಆಗೇ ಬಿಡತಿ. ನೀ ಅವನ ಆಯ್ಕೆ, ನಾ ಬರ್ತೀನಿ. ಟಾಟಾ. ಟಾಟಾ. ನಮ್ಮಪ್ಪ ಬರಲಿಲ್ಲಲ್ಲ ಆಶೀರ್ವಾದ. ನಿಮ್ಮ ಅಪ್ಪನ ಸ್ವಲ್ಪ ಕಾಲ್ ಲೂಸ್ ಐತಿ, ಈಗ ಬಂದ್ ನೋಡ. ಏ ತಂಗಿ ಪಾರವ್ವ, ಏನು ಚಂದ ಹೆಗಲ್ ಮ್ಯಾಗ ಕೈ ಕೈ ಹಾಕೊಂಡ್ ನಿಂತಿರಲ್ಲ. ನಿಮ್ಮ ಜನ್ಮಕ್ಕೆ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಐತೇನಿಲ್ಲ? ನಿಮ್ಮ ಮೌನ ಬಚ್ಚಲ್ದಾಗ ಹುಟ್ಟಿದ್ದ. ಯಾಕಪ್ಪ ಏನಾತ್ ನಿಂದೀಗ? ನಿಂದೇನಪ್ಪ ಪ್ರಾಬ್ಲಮ್ ಅದನ್ನಾರು ಹೇಳಿ ನನಗೆ. ನೋಡ್ ತಂಗಿ, ನಾನ್ ನಿನ್ನ ಹುಬ್ಳಿ ಕೊಡ್ಬೇಕಂದ ಹುಡುಗ ಅಂದ ಒಂದು ಮಸ್ತ್ ಗುಲಾಬಿ ಅಂತ ಫಿಗರ್ ತಗೊಂಡು ದುಬೈಕ ಓಡಿ ಹೋಗ್ಯಾನಂತ ನೋಡ್ರ ತಂಗಿ. ನೀನ ಕುಡಿದು ಎಣ್ಣೆ ನಿಷೇಧಾಗೆ ಹುಡುಗನ ಹುಡುಕ್ತಿ, ಅದಕ್ಕೆ ಹಿಂಗಾಗೈತಿ ನನ್ ಬಳೆವು. ಹೋಗ್ಲಿ ಬಿಡ, ಒಟ್ಟಿಗೆ ನಿನ್ ಮಾತಿನ ಒಪ್ಪಿಗೆ ಕೊಟ್ಟಿದ್ದಿದ್ರೆ ಇವತ್ತು ನನ್ನ ಗತಿ ಗೋವಿಂದ ಆಕಿತ್ತು. ಒಟ್ಟ ನಾ ಒಲ್ಲೆ ಅಂದಲ್ಲ, ಉಳ್ಕೊಂಡ ನಾನು ಪಾರಾದೆ ಅನ್ನ. ನಮ್ ಟೈಮ್ ಚಲೋ ಐತಿವ, ದೇವ್ರ ನಮ್ಮ ಮೇಲೆ ಅದಾನ. ನೀ ನಿನ್ನ ಮನಸ್ಸಿಗೆ ಬಂದವನ್ ಮದ್ವಿ ಮಾಡ್ಕೊ, ನಂದು ಒಪ್ಪಿಗೆ ಐತಿ. ಹೌದಯ್ಯಪ್ಪ? ನೀ ಹೇಳ್ದಂಗ ನಡಿಲು ಮಾವನ ಮದ್ವಿ. ಯಪ್ಪ, ಒಟ್ನ ನೀ ನಮ್ಮ ಮದ್ವಿ ಒಪ್ಪಿಗೆ ಕೊಟ್ಟಿಲ್ಲಪ್ಪ, ಅಷ್ಟೇ ಸಂತೋಷ ಆತ್ ನೋಡ. ಅಂದಂಗ ಈ ಸಂತೋಷದಾಗ ನೀನು ಕುಡಿದು ಬಿಡಲ್ಲ. ಇವಲ್ಲೇ ಒಲ್ಲೆ ಕಾಲ್ ಒಂದ್ ಸಜ್ಜಿಲ್ಲ, ಪಾಪ ಏನ್ ಮಾಡ್ತಾನ. ನಡಿ ಹೋಗೋಣ. ಅಂತೂ ನಮ್ಮ ಮದ್ವೆ ಅಂತೂ ಮುಗೀತ್ರಿ. ಇನ್ ನಿಮ್ಮ ಮನೆಗೆ ಊಟ ಮಾಡಿ ಮಾಡ್ಕೊಬಿಡ. ನನಗಾಗಿ ಅರಳಿ ನಿಂತ ಅಂದದ ಗುಲಾಬಿ ಹೂವಿನ ಈ ಚಿನ್ನದ ರಮಣೆಯ ಸುಖದ ಸಂಪತ್ತಿಗೆಯಲ್ಲಿ ಬೆಳೆದ ಕೆಂದಾವರಿ ಹೂವಿನಂತೆ ಕಂಗೊಳಿಸಿರುವ ಕಲಾ ಸುಂದರಿ ನೀನು. ಮಧುವನ ಗಿತ್ತಿಯಂತೆ
ಶೃಂಗಾರಮತಿಯಾಗಿ ಹೊಳೆಯುವ ನಿನ್ನ ರೂಪಕ್ಕೆ ಮರುಳಾದ ನನ್ನ ಮನಸ್ಸು ನಿನ್ನನ್ನು ಪಡೆಯಲೇಬೇಕೆಂದು ಹಾತುವರಿತಿದೆ. ಭೂಮಿಕಾ, ಏ ಭೂಮಿಕಾ, ಒಳಗಡೆ ಏನು ಮಾಡ್ತಾ ಇದೀಯಾ? ಹೊರಗಡೆ ಬಾ. MD ಸಾಹೇಬ್ರು ಇಲ್ಲಿವರೆಗೆ ಬಂದ ಕಾರಣ ಯಾಕೆ ಯಾಕೆ ಅಂತ ತಿಳಿಸಿ ಹೇಳಲು ನಾನಿರುವಚ್ಚಿನ. ಭೂಮಿಕಾ, ಸ್ವಪ್ನ ಲೋಕದ ಸುಂದರಿ ಅಂತಿರುವ ನಿನ್ನ ರೂಪರಾಶಿಗೆ ನಾನು ಮರುಳಾಗಿದ್ದೇನೆ. ಅದಕ್ಕಾಗಿ ನೀನು ನನ್ನ ಒಳಗೆ ನನ್ನ ದಾಹವನ್ನು ತೀರಿಸಿಕೊಳ್ಳು ಬಾ. ನೋಡು ಗಜರಾಜ, ನಿನಗೆ ಅಂದೇ ಹೇಳಿರುವೆ ಇಂಥ ಕೆಟ್ಟ ಮನಸ್ಸನ್ನು ಇಟ್ಟುಕೊಂಡು ಇಲ್ಲಿಗೆ ಬರಬೇಡ ಅಂತ. ಅದೇ ರಾಗ, ಅದೇ ಹಾಡು. ನೋಡು, ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಅದೇ ರಾಗ, ಅದೇ ಹಾಡ, ಅದೇ ದಾರಿ. ದಾರಿ ತಪ್ಪಿ ಬರುವ ಮೂರ್ಖಲ್ಲ ಭೂಮಿಕಾ ಈ ಎಂಟೆದ ಬಂಟ. ಸುಮ್ಮನೆ ಮಾತಿನಲ್ಲಿ ಕಾಲಹರಣ ಮಾಡದೆ ನನ್ನ ಆಸೆಗೆ ಒಪ್ಪಿಕೊಂಡರೆ ಪ್ರತಿ ಹೆಜ್ಜೆಗೂ ನಿನಗೆ ಸುಖ ಕೊಡು ಸುಕುಮಾರ ನಾನಾಗುವೆ. ಬಾರಿಲೇ ಮುದ್ದಿನ ಹೆಣ್ಣೆ. ಏಯ್, ದೂರ ಸರಿಯೋ ದುರಾತ್ಮ. ನೋಡು, ನೀನು ಹುಟ್ಟಿದಾಗಿ ನಾನು ಕಾಮ ಪಿಶಾಚಿಯಾಗಿ ಅಲೆದಾಡುತ್ತಿರುವೆ. ಒಂಟಿ ಹೆಣ್ಣು ತಿರುಗಾಡಿದ್ರು ನಮ್ಮಂತ ಹೆಣ್ಣಿಗೆ ನೆಮ್ಮದಿ ಇಲ್ಲದಂತಾಗಿದೆ. ನೋಡು, ಈ ಕೆಲಸವನ್ನು ಬಿಟ್ಟು ಸುಮ್ಮನೆ ಹೊರಟು ಹೋಗು. ಆ ದೇವರು ಕೂಡ ನಿನ್ನನ್ನು ಮೆಚ್ಚೋದಿಲ್ಲ. ಜೋಕೆ ನೀತ ಕೆಲಸ ಯಾವುದು ನೀತ ಕೆಲಸ ಭೂಮಿಕಾ? ಇದು ಕಲಿಯುಗ. ಈ ಕಲಿಯುಗದ ಕಾಲ ಚಕ್ರದಲ್ಲಿ ಕಂಡರೊಡನೆ ಹೊಂದಿಕೊಂಡರಿ ಸುಖದಿಂದ ಬಾಳುವೆ. ನೀನು ನಂಬಿದ ದೇವರ ದರೆಗಿಳಿದು ಬಂದರು. ನಾನು ನಿನ್ನ ಮೈ ಸುಖ ಅನುಭವಿಸದೆ ಬಿಡಲಾರೆ. ಕಂಡವರಿಗೆ ಸೆರಗು ಹಾಸಲು ನಾನೇನು ಸೂಳೆ ಅಲ್ಲ. ಇಂಥ ಗರತಿಯರು ಹುಟ್ಟಿದ ನಾಡಿನಲ್ಲಿ ಹುಟ್ಟಿದ ಹೆಣ್ಣು ನಾನು. ನೋಡು, ನನ್ನ ಪ್ರಾಣ ಬೇಕಾದ್ರೂ ಕೊಡುತ್ತೇನೆ. ಆದ್ರೆ ನಿನ್ನಂತವನಿಗೆ ನನ್ನ ಸೆರಗು ಹಾಸಲು ನಾನು ತಯಾರಿಲ್ಲ. ಭೂಮಿಕಾ, ಪವಿತ್ರ ಗರಿದ್ರು ಹುಟ್ಟಿದ ಈ ಮಣ್ಣಿನಲ್ಲಿ ಜನ್ಮ ತಾಳಿದ ನೀನು ನನ್ನನ್ನು ಮದುವೆ ಮಾಡಿಕೊಂಡು ನನಗೆ ಸುಖ ಕೊಡುವ ಸತಿ ಸಂಸಾರದ ಜ್ಯೋತಿ ನೀನಾದರೆ ನೀನು ಒಬ್ಬಳು ಪವಿತ್ರ ಗರಿದ್ರ ಪಟ್ಟಿಗೆ ಸೇರದಲ್ಲವೇ ಭೂಮಿಕಾ? ಸತಿ ಅದು ನಿನಗೆ. ನೋಡು, ನಿನ್ನಂತ ಕಾಮ ತುಂಬಿದ ನಿನಗೆ ನಾನು ಸತಿಯಾಗಿ ಬಾಳಲು ತಯಾರಿಲ್ಲ. ನೋಡು, ನಿನಗೆ ಒಂದೇ ಒಂದು ಮಾತನ್ನ ಹೇಳ್ತೇನೆ. ನನಗೆ ಪ್ರೀತಿ, ಪ್ರೇಮ, ನಯ, ವಿನಯ ಇಂಥವನ್ನು ತೋರಿದ ಒಬ್ಬ ಬಡವನನ್ನಾದರೂ ಬೇಕಾದ್ರೆ ನಾನು ಮದುವೆ ಮಾಡಿಕೊಳ್ಳುತ್ತೇನೆ. ಆದ್ರೆ ನಿನ್ನಂತ ಕಾಮ ಪಿಶಾಚನ ನಾನು ಮದುವೆ ಮಾಡಿಕೊಳ್ಳಲು ತಯಾರಿಲ್ಲ. ಭೂಮಿಕಾ, ಹೆಣ್ಣು ಬಯಸಿದ್ರೆ ಅಸಾಧ್ಯವಾದದ್ದು ಯಾವುದಲ್ಲ. ತೊಟ್ಟಿಲ ತೂಗುವ ಕೈ ಈ ಜಗತ್ತನ್ನೇ ತೂಗಬಲ್ಲದು ಎಂಬ ನಾಡುಡಿ ನಿನಗೆ ಗೊತ್ತಿಲ್ಲವೇ? ನಾನು ನಿನ್ನನ್ನು ಕೆರಳಿಸಲು ಬಂದಿಲ್ಲ ಭೂಮಿಕಾ, ನಿನ್ನನ್ನು ಒಲಿಸಿಕೊಳ್ಳಲು ಬಂದಿರುವೆ. ನನ್ನ ಒಲವಿನ ರಾಣಿಯಾಗಿ ನಿನ್ನ ದಾಹವನ್ನು ತೀರಿಸಿಕೊಳ್ಳುವ. ದೂರ ಸರಿಯೋ ದುರಾತ್ಮ. ನೋಡು, ಹೆಣ್ಣಿನ ಕಾಮದ ಬಯಸಿ ಬಂದ್ರೆ ನಿನ್ನನ್ನು ಗಂಟುಗಚ್ಚಿ ಹಾಕಿ ಕೊಂಚಿ ಹಾಕುತ್ತೇನೆ. ಎಚ್ಚರ. ನನಗೆ ಎತ್ತರ ಹೇಳು ಹೊತ್ತ ಹೆಣ್ಣೆ. ಇಡೀ ಬ್ರಹ್ಮಾಂಡವನ್ನೇ ನರಗಿಸುವ ಈ ಸರ್ವನಿಗೆ ನೀನು ಎತ್ತರ ಎತ್ತಿಯಲ್ಲೇ ನಿಂತುಗಟ್ಟ ಹೆಣ್ಣೆ. ನಿನ್ನನ್ನು ಪ್ರೇಮಿಸಿ ಕಾಮಿಸಿ ಮದುವೆಯಾಗಬೇಕೆಂದು ಹೊತ್ತು ಹಾಕಿ ಕುಳಿತಿರುವ ಈ ಗಂಡುಗಲಿ ವೀರನನ್ನು ಕೊಚ್ಚಿ ಹಾಕುವೆ ಆ ನೀತಿಗೆಟ್ಟ ಹೇಳಿ. ಈ ರಾಜನ ಕನಸನ್ನು ನನಸು ಮಾಡುವ. ಅಯ್ಯೋ, ಕಾಪಾಡಿ.
ಹುಚ್ಚುನಾಯಿ, ಕಾಮದ ಪಿತ್ತ ನೆತ್ತಿಗೆ ಏರಿದ ಹುಚ್ಚುನಾಯಿ. ನನ್ನ ಆಸೆಗೆ ಮಣ್ಣೆಡ್ಚಲು ಬಂದ ಬಡ್ಡಿ ಮಗ ನೀನಾರು. ಕಂಡ ಹೆಣ್ಣು ಮಕ್ಕಳ ಮೇಲೆ ನಿನ್ನ ಕಾಮವನ್ನು ತೀರಿಸಿಕೊಳ್ಳಲು ಹೋಗುವ ನಿನ್ನಂತವನಿಗೆ ಒದ್ದು ಬುದ್ಧಿ ಕಲಿಸಲು ಬಂದಿರುವ ಸರ್ಕಲ್ ಇನ್ಸ್ಪೆಕ್ಟರ್ ವಸಂತ. ಯಾಕೆ ಈ ಇಡೀ ಬ್ರಹ್ಮಾಂಡವನ್ನೇ ನಗಿಸುವ ಈ ಪಲಾಟ ಗಜರಾಜನಿಗೆ ರಾಜ್ಯ ಎಂಬ ಅಪಶಬ್ದ ನೋಡು ಯಾವ ಉತ್ತಮಂಟಿ ಈ ಭವ್ಯ ಭಾರತದಲ್ಲಿ ತಮಗಿಷ್ಟ ಬಂದಂತೆ ಬದುಕಲಿ ಎಂದು ಸ್ವತಂತ್ರ ತಂದು ಕೊಟ್ಟವರು ಆ ಮಹಾತ್ಮರು. ಬಾಯಿಗೆ ಬಂದಂತೆ ಬೊಗಳಬೇಡ ಮಿಸ್ಟರ್ ಗಜರಾಜ. ಕರ್ತವ್ಯದ ಮೇಲಿರುವ ಪೊಲೀಸ್ ಅಧಿಕಾರಿಗೆ ಮೊದಲು ಮರ್ಯಾದೆ ಕೊಟ್ಟು ಮಾತನಾಡುವುದನ್ನು ಕಲಿ. ಆ ಮಹಾನುಭಾವರು ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟಿರುವುದು ನಾವೆಲ್ಲರೂ ಒಟ್ಟಾಗಿ ನ್ಯಾಯ ನೀತಿ ಪ್ರೀತಿ ಸೌಹಾರ್ದತೆಯಿಂದ ಬಾಳಲೆಂದು. ನಿನ್ನ ಹಾಗೆ ಕಂಡವರ ಮನೆಗೆ ನುಗ್ಗಿ ಕಂಡ ಹೆಣ್ಣು ಮಕ್ಕಳ ಮೇಲೆ ಕಾಮದ ಆಟವನ್ನಾಡಲು ನಮಗೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಿಲ್ಲ ಮಹಾನುಭಾವರು. ಈ ದೇಶ ನಾಡು ನುಡಿಯನ್ನು ರಕ್ಷಣೆ ಮಾಡಬೇಕಾದುದು ಪೊಲೀಸರ ಆದ್ಯ ಕರ್ತವ್ಯ. ದೇಶ ಈ ದೇಶವನ್ನೇ ರಕ್ಷಣೆ ಮಾಡಲು ಹೊರಟಿರುವ ಇವನೊಬ್ಬ ದೇಶಾಭಿಮಾನಿ. ಈ ಇಡೀ ದೇಶವೇ ಕಾಮದ ಕತ್ತಲೆಯಲ್ಲಿ ಮುಳುಗಿರುವಾಗ ದಂತದ ಗೊಂಬೆ ಎಂತಿರುವಂತ ಸುಂದರಿಯರನ್ನು ರಕ್ಷಣೆ ಮಾಡುವ ನಿಮ್ಮಂತವ್ರನ್ನು ಸಾಧ್ಯವಿಲ್ಲ ಮಿಸ್ಟರ್ ವಸಂತ. ಇಂತಹ ಸುರಸುಂದರಿಯರನ್ನು ನಮ್ಮಂತ ರಸಿಕರು ನಿಮ್ಮ ಕಣ್ಣೆದುರಿಗೆ ಹೇಗೂ ಬೇಕು ಹಾಗೆ ಉಪಯೋಗಿಸಿಕೊಂಡು ಬಿಡುವುದು ಈ ಗಜರಾಜನಿಗೆ ಬಾಳೆಹಣ್ಣೆ ಸುಳಿದಷ್ಟೇ ಸುಲಭ. ಮಿಸ್ಟರ್, ಇಂಥ ಪೊಲೀಸ್ ಇನ್ಸ್ಪೆಕ್ಟರ್ ಎದುರುಗಡೆ ನನ್ನನ್ನು ಬಾಳೆಹಣ್ಣಿನ ಸಿಪ್ಪೆ ಸುಲಿದಂಗೆ ಸುಲಿದೆ ಅಂತ ಹೇಳ್ತಾ ಇದೆಯಲ್ಲ, ನೋಡು ನೀವು ನನ್ನ ಅರೆಸ್ಟ್ ಮಾಡಿ. ನಾಚಿಕೆ ಅದು ಈ ಗಜರಾಜನಿಗೆ. ಭೂಮಿಕಾ, ನಾಚಿಕೆ ಎಂಬುದು ಹೆಣ್ಣಿನ ಸೀರಿನ ಸೆರಿಗಿನಲ್ಲಿ ಇರ್ಬೇಕು ಅನ್ನೋಕ. ನಮ್ಮಂತ ರಸರಿಗೆ ಎದುರಿ ಅಲ್ಲ. ಕಾಮಕ್ರಿಯೆ ಆಡೋರೆಲ್ಲರೂ ದುಷ್ಟರು ಅಂತ ನೀ ಭಾವಿಸಿದ್ದರೆ ಅದು ನಿನ್ನ ಮೂರ್ಖತನ. ನಾ ಮಾಡ್ದ ನೋಡು, ಕಾಮದ ಬೆಲೆ ನಿನಗೇನೋ ಗೊತ್ತು. ನೋಡು, ನನ್ನ ತಂದೆಯವರಿಗೆ ನಿನ್ನ ಈ ಹೇಸಿ ಕೆಲಸ ಗೊತ್ತಾದ್ರೆ ನಿನ್ನನ್ನು ಸುಮ್ಮನೆ ಬಿಡುತ್ತಾರೆ ಏನೋ, ನಿನ್ನ ಕೊಚ್ಚಿಕೊಂಡು ಹಾಕುತ್ತಾರೆ. ಭೂಮಿಕಾ, ಈ ಪ್ರಪಂಚದಲ್ಲಿ ತಿರುಗುಳ ನಿನ್ನನ್ನು ಮನಸಾರೆ ಮೆಚ್ಚಿ ಅಕ್ಕರಿಂದ ನನ್ನನ್ನು ಮದುವೆ ಆಗುವಂತ ಕೇಳಿದರೆ ನಿನಗೆ ಕಿರುಕುಳ ಅನಿಸೋದೇನ್ ಮೂರ್ಖ ಹೆಣ್ಣೆ. ನಾ ಪ್ರಾಣ, ಅದರಲ್ಲೂ ನನ್ನ ಪ್ರಾಣ. ಮಾನ ಪ್ರಾಣ ಕಳೆದುಕೊಳ್ಳಷ್ಟು ರಣ ಹೇಳಿ ನಾನಲ್ಲ ಭೂಮಿಕಾ. ಏಯ್, ಯಾರು ಶೂರರು ಯಾರು ಧೀರರು ಎಂದು ಸರಿಯಾಗಿ ಗೊತ್ತಾಗುತ್ತದೆ. ನೋಡು ಪೊಲೀಸ್ ಇನ್ಸ್ಪೆಕ್ಟರ್, ಇವನನ್ನ ಅರೆಸ್ಟ್ ಮಾಡಿ. ಹಲೋ ಪಿಸಿ, ಒಬ್ಬ ಆರೋಪಿಯನ್ನು ಅರೆಸ್ಟ್ ಮಾಡಬೇಕು, ಬೇಗ ಬಂದ್ಬಿಡಿ. ಆಯ್ತು ಸಾಹೇಬ್ರೆ, ಈಗಲೇ ಬಂದು ಬಿಡುತ್ತೇನೆ. ಯಾವ ಆರೋಪದ ಮೇಲೆ ನನ್ನನ್ನು ಅರೆಸ್ಟ್ ಮಾಡಿವ್ರಿ ಮಿಸ್ಟರ್ ವಸಂತ? ನೋಡಿ, ನನಗೆ ಲೈಂಗಿಕ ಕಿರುಕುಳದ ಆರೋಪದ ಮೇಲೆ ಅರೆಸ್ಟ್ ಮಾಡಿರಿ. ಆರೋಪ? ಯಾವ ಆರೋಪ ಭೂಮಿಕಾ? ನಿನಗೆ ಸತಿ ಸ್ಥಾನ ಕೊಡಲು ಬಂದ ಈ ಎಂಟೆಲೆ ಬಂಟ ಅನಿಸಿಕೊಂಡ ಗಜರಾಜನಿಗೆ ಲೈಂಗಿಕ ಆರೋಪ ಹೊರಿಸುವ ಆ ನೀತಿಗೆಟ್ಟ ಹೆಣ್ಣೆ.
ಪೊಲೀಸ್ ಇನ್ಸ್ಪೆಕ್ಟ್ರೆ, ಇವನನ್ನ ಎಳೆದುಕೊಂಡು ಹೋಗಿ 10 ದಿನ ಇವನಿಗೆ ಸರಿಯಾಗಿ ಹೊಡೆದು ಬುದ್ಧಿ ಕಲಿಸಿ ಇವನಿಗೆ ರಕ್ತ ಬರುವಂತೆ ಹೊಡೆದು ಹಾಕಿ ಬಿಸಿ ಅರೆಸ್ಟ್ ಮಾಡಿ ಇವನನ್ನು. ಸಿಂಹ ಗರ್ಜನೆ ಮಾಡುವ ಈಗ ತಿಳಿದನನ್ನೇ ಅರೆಸ್ಟ್ ಮಾಡಿಸಿದ ನಿನ್ನನ್ನು ಹಾಗೆ ಸುಮ್ಮನೆ ಬಿಡುವುದಿಲ್ಲ. ಗಜರಾಜ, ಯು ಆರ್ ಅಂಡರ್ ಅರೆಸ್ಟ್. ನೋಡಿ ಇನ್ಸ್ಪೆಕ್ಟ್ರೆ, ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ್ದೀರ. ನಿಮಗೆ ತುಂಬಾ ಧನ್ಯವಾದಗಳು. ಅಂತೂ ನಿಮ್ಮ ಪ್ರೀತಿ ನನಗೆ ಸಿಕ್ತು, ಅದೇ ನನಗೆ ಸಂತೋಷ. ನಿಮ್ಗೆ ಇಷ್ಟ ಇದೆ ತಾನೆ? ಭೂಮಿಕಾ, ನಾನು ಕೂಡ ನಿನ್ನ ಪ್ರೀತಿಯನ್ನು ಪಡೆಯಬೇಕೆಂದು ಸದಾ ಹಂಬಲಿಸುತ್ತಿದ್ದೆ. ಈಗ ಆ ದೇವರೇ ಧರೆಗಿಳಿದು ಬಂದು ನಮ್ಮಿಬ್ಬರನ್ನು ಒಂದುಗೂಡಿಸಿದ್ದಾನೆಂದರೆ ಈ ಗಳಿಗೆ ನಮಗೆ ಅಮೃತದ ಗಳಿಗೆ. ಭೂಮಿಕಾ, ಹೌದು, ಅದಕ್ಕೆ ಸರಿ, ನಾವು ಹೋಗೋಣ. ಭೂಮಿಕಾ, ಬನ್ನಿ ಹೋಗೋಣ. ಭೂಮಿಕಾ, ಪ್ರೀತಿ ಪ್ರೇಮದ ಈ ಸಮಯದಲ್ಲಿ ನಾವಿಬ್ಬರು ಕೂಡಿ ಹಾಡೋಣ ಒಂದು ಗೀತೆಯನ್ನು. ಪರಮೇಶ್ವರ, ಸಕಲ ಜೀವಾತ್ಮರಿಗೆ ಲೇಸನ್ನು ವಯಸ್ಸದ ಲೋಕದೊಡೆ ನೀನು. ನಮಗೆ ಎಲ್ಲ ನೀನೇ ಎಂದು ನಂಬಿಕೊಂಡ ಈ ಬಡಜೀವಿಗೆ ಯಾಕಪ್ಪ ಸಂಕಟಗಳ ಸರಮಾಲೆ? ದಿನಾಲೂ ಹಗಲಿರುಳು ಎನ್ನದೆ ಬೆವರ ಸುರಿಸಿ ವ್ಯವಸಾಯ ಮಾಡಿ ನನ್ನ ಹೊಟ್ಟೆಯನ್ನು ತುಂಬಿಸಿಕೊಂಡು ಇಡೀ ಜಗತ್ತಿಗೆ ಅನ್ನ ಹಾಕುವ ಅನ್ನದಾತನಿಗೆ ಯಾಕಪ್ಪ ಇಂತಹ ಶಿಕ್ಷೆ? ಆ ಅಮರೇಗೌಡ ಅನ್ಯಾಯದಿಂದ ನನ್ನ ಜಮೀನನ್ನು ಕಬಳಿಸಿದ್ದಾನೆ. ಈಗ ನಾನು ಏನು ಮಾಡಲಿ ದೇವ? ಇಲ್ಲ ದೇವ, ನೀನೇ ನನಗೊಂದು ದಾರಿ ತೋರಿಸಲೇಬೇಕು. ನನ್ನ ಜಮೀನು ನನಗೆ ಮರಳಿ ಸಿಗಲೇಬೇಕು ದೇವ. ಅಳಬೇಡ ಧರ್ಮಣ್ಣ, ಅಳಬೇಡ, ಸಮಾಧಾನ ಪಡಿಸು. ಹೇಗೆ ಸಮಾಧಾನ ಮಾಡಿಕೊಳ್ಳಲಿ ಸ್ವಾಮಿಗಳೇ? ಹೇಗೆ ಸಮಾಧಾನ ಮಾಡಿಕೊಳ್ಳಲಿ? ನಾನು ಚಿಕ್ಕವನಿದ್ದಾಗಲೇ ತಂದೆ ತಾಯಿಯನ್ನು ಕಳೆದುಕೊಂಡೆ. ನನಗೆ ಇನ್ನು ಯೌವನ ತುಂಬಿರುವಾಗಲೇ ಹೆಂಡತಿಯನ್ನು ಕಳೆದುಕೊಂಡೆ. ಒಳ್ಳೆಯ ಫಸಲು ಕೊಡುವ ಬಂಗಾರದಂತ ಭೂಮಿಯನ್ನು ಕಳೆದುಕೊಂಡೆ. ಈ ದೇವಾಲಯದಂತಿದ್ದ ನಮ್ಮ ಮನೆಯೊಂದು ಸ್ಮಶಾನವಾಗಿ ಬಿಟ್ಟಿದೆ ಸ್ವಾಮೀಜಿ, ಸ್ಮಶಾನವಾಗಿ ಬಿಟ್ಟಿದೆ. ಮಾನವನಾಗಿ ಹುಟ್ಟಿದ ಮೇಲೆ ಕಷ್ಟಗಳು ಬರುವುದು ಸಹಜ. ಅವನು ಪರಿಹಾರ ಮಾಡಿಕೊಂಡು ಬಾಳ ಸಾಗಿಸುವುದೇ ಜೀವನ ಕಣಪ್ಪ. ನೀವು ಹೇಳುವುದು ಸರಿ ಇದೆ ಸ್ವಾಮೀಜಿ. ನನಗೆ ಹೆಂಡತಿಯನ್ನು ಕಳೆದುಕೊಂಡ ನೋವಿಗಿಂತ ನನ್ನ ಬಂಗಾರದಂತ ಭೂಮಿ ಕಳೆದುಕೊಂಡಿದ್ದು ಬಹಳ ನೋವಾಗಿದೆ ಸ್ವಾಮೀಜಿ. ಧರ್ಮಣ್ಣ, ಹುಟ್ಟಿದರೆ ಬೆಳೆ ಕೊಡುವ ಭೂಮಿ ತಾಯಿ ದೊಡ್ಡವಳು ಕಣಪ್ಪ. ಈ ಭೂಮಿ ತಾಯಿ ಅನ್ನಪೂರ್ಣೇಶ್ವರಿ, ಇಡೀ ಜಗತ್ತಿಗೆ ಅನ್ನ ಕೊಡುವ ಭೂಮಿ ತಾಯಿ ಎಲ್ಲವನ್ನೂ ಕೊಟ್ಟಿದ್ದಾಳೆ. ಕುಡಿಯಲು ನೀರು, ಉಣ್ಣಲು ಅನ್ನ, ಎಲ್ಲವನ್ನು ಕೊಟ್ಟು ಎಲ್ಲರನ್ನೂ ಕಾಪಾಡಿದ್ದಾಳೆ. ಸ್ವಾಮಿಗಳೇ, ಈ ಭೂಮಿಯನ್ನು ಹೊತ್ತು ಬಿತ್ತಿ ಬೆಳೆಯುವ ಈ ನಮ್ಮ ಜಮೀನು ಆ ಅಮರೇಗೌಡರಿಗೆ ಬಿಟ್ಟು ಕೊಡಬೇಕೇ? ಅದು ಈ ಜಲಮದಲ್ಲೇ ಸಾಧ್ಯವಿಲ್ಲ ಸ್ವಾಮಿಗಳೇ. ನಾನು ಹೇಗಾದರೂ ಮಾಡಿ
ನನ್ನ ಜಮೀನನ್ನು ಮರಳಿ ಪಡೆಯಲೇಬೇಕು. ಧರ್ಮಣ್ಣ, ನಿನ್ನ ಜಮೀನನ್ನು ನೀನು ಮರಳಿ ಪಡೆಯುವುದು ಒಳ್ಳೆಯ ವಿಚಾರವೇ. ಆದರೆ ಆ ಕುತಂತ್ರಿ ಧರ್ಮೇಗೌಡನ ರಾಜಕೀಯ ಕುತಂತ್ರ ಬುದ್ಧಿಯಿಂದ ಈ ದುಡುಕಿಗೆ ಮತ್ತೆ ಕೆಡುಕು ತಂದುಕೊಳ್ಳಬೇಡ ಧರ್ಮಣ್ಣ. ಸ್ವಾಮಿಗಳೇ, ರೈತ ಈ ದೇಶದ ಬೆನ್ನೆಲುಬು, ರೈತ ಈ ಭೂಮಿ ತಾಯಿಯ ಚೊಚ್ಚಲ ಮಗ ಅಂತ ನಿಮ್ಮಂತ ಸಾಧು ಸಂತರು ಋಷಿಮಾನಿಗಳು ಕೂಗಿ ಕೂಗಿ ಹೇಳುತ್ತಿರುವಾಗ ಈ ಭವ್ಯ ಭಾರತ ದೇಶದಲ್ಲಿ ನನ್ನಂತ ಕೋಟ್ಯಾನ್ ಕೋಟಿ ರೈತರು ಧನಿಕರ ದೌರ್ಜನ್ಯಕ್ಕೆ ಒಳಗಾಗಿ ಬಿಟ್ಟರೆ ಈ ದೇಶವನ್ನು ರಕ್ಷಿಸುವುದು ಹೇಗೆ ಸ್ವಾಮೀಜಿ? ಧರ್ಮಣ್ಣ, ಈ ದೇಶದ ರೈತರು ತ್ಯಾಗಿಗಳು ಕಣಪ್ಪ. ರೈತ ನಕ್ಕರೆ ಜಗವೆಲ್ಲ ಸಕ್ಕರೆ. ಈ ಭೂಮಿ ತಾಯಿ ಹೋರಾಟ ಮಾಡಿ ನಿನ್ನ ಭೂಮಿಯನ್ನು ನೀನು ಮರಳಿ ಪಡೆದುಕೋ. ಸ್ವಾಮಿಗಳೇ, ನೀಯದ್ದೇ ನನ್ನ ಉಸಿರುವಂತ ಧರ್ಮದಿಂದ ಬಾಳು ಸಾಗಿಸುವವನು ಈ ದೇಶದ ರೈತ ಸ್ವಾಮೀಜಿ. ತನ್ನ ಬೆವರನ್ನೇ ಭೂಮಿಗೆ ಸುರಿಸಿ ವ್ಯವಸಾಯ ಮಾಡಿ ತನ್ನ ಹೊಟ್ಟೆಯನ್ನು ತುಂಬಿಸಿಕೊಂಡು ಇಡೀ ಜಗತ್ತಿಗೆ ಅನ್ನ ಹಾಕುವ ಏಕೈಕ ಸಮರ್ಥ ಜೀವಿ ಈ ಜಗತ್ತಿನ ರೈತ ಎಂಬುದನ್ನು ಎಲ್ಲರೂ ಮೆಚ್ಚಲೇಬೇಕು ಸ್ವಾಮೀಜಿ. ರೈತ ಆಗಲಿರುಳೆನ್ನದೆ ಬೆವರು ಸುರಿಸಿ ವ್ಯವಸಾಯ ಮಾಡಿ ತನ್ನ ಹೊಟ್ಟೆಯನ್ನು ತುಂಬಿಸಿಕೊಂಡು ಇಡೀ ಜಗತ್ತಿಗೆ ಅನ್ನ ಹಾಕುವ ಅನ್ನದಾತನಿಗೆ ಕೈಯಾರಿತ ಶಿಕ್ಷೆ. ಸ್ವಾಮಿಗಳೇ, ಕೋಟಿಗಿಂತ ಭೇಟಿ ಮೇಲು ಅಂತ ನಿಮ್ಮಂತ ಸಾಧು ಸಂತರು ಋಷಿಮಾನಿಗಳು ಕುಗಿ ಕುಗಿ ಹೇಳುತ್ತಿರುವಾಗ ಈ ಭವ್ಯ ಭಾರತ ದೇಶದಲ್ಲಿ ನನ್ನಂತ ಕೋಟ್ಯಾನು ಕೋಟಿ ರೈತರು ಧನಿಕರ ದೌರ್ಜನ್ಯಕ್ಕೆ ಒಳಗಾಗಿ ಬಿಟ್ಟರೆ ಈ ದೇಶವನ್ನು ರಕ್ಷಿಸುವುದು ಹೇಗೆ? ಧರ್ಮಣ್ಣ, ಮೆಚ್ಚಿದೆ ಕಣಪ್ಪ ನೀನು ಆಡಿದ ನುಡಿಮುತ್ತುಗಳನ್ನು ಮೆಚ್ಚಿದೆ. ಆ ಭಗವಂತ ನಿನ್ನ ಜಮೀನನ್ನು ನಿನಗೆ ಮರಳಿಸಿ ಕರುಣಿಸಲೆಂದು ನಾನು ಬೇಡಿಕೊಳ್ಳುತ್ತೇನೆ. ಸ್ವಾಮಿಗಳೇ, ನನ್ನ ಜಮೀನ ಮರಳಿ ಪಡೆಯುವುದರ ಸಲುವಾಗಿ ಮಾಡದ ಯಾವ ಪ್ರಯತ್ನಗಳೂ ಉಳಿದಿಲ್ಲ, ಬೇಡಿಕೊಳ್ಳದೆ ಯಾವ ದೇವರು ಉಳಿದಿಲ್ಲ. ಸ್ವಾಮಿಗಳೇ, ಓ ದೇವರೇ, ನೀನೇ ನನಗೊಂದು ದಾರಿ ತೋರಿಸಲೇಬೇಕು. ನಮ್ಮ ಜಮೀನು ನಮಗೆ ಮರಳಿ ಸಿಗಲೇಬೇಕು ಸ್ವಾಮಿಗಳೇ. ಈ ಬಡ ಜೀವಿಯನ್ನು ಕೈ ಬಿಡಬೇಡಪ್ಪ ತಂದೆ, ಕೈ ಬಿಡಬೇಡ. ಅಳಬೇಡ ಧರ್ಮಣ್ಣ, ಅಳಬೇಡ. ನಿನ್ನ ಮಗ ಸ್ವಾಮಿಗಳೇ, ಪ್ರಯತ್ನಕ್ಕೆ ಫಲವ ಸಿಗುವ ಸಮಯ ಕೂಡಿ ಬಂದು ನನಗೆ ನನ್ನ ಜಮೀನು ಮರಳಿ ದೊರೆತರೆ ಆ ಜಮೀನಿನಲ್ಲಿ ದುಡಿಯಲು ನನ್ನಲ್ಲಿ ಶಕ್ತಿ ಇಲ್ಲ ಸ್ವಾಮಿಗಳೇ. ಯಾಕೆ ಧರ್ಮಣ್ಣ, ನಿನಗೇನಾಗಿದೆ ಹೇಳು ಕಣಪ್ಪ. ಸ್ವಾಮಿಗಳೇ, ನನ್ನ ಜೀವನದ ತೊಳಲಾಟ ಏನಂತ ಹೇಳಲಿ ಸ್ವಾಮಿಗಳೇ. ನೀವು ನಮ್ಮ ಊರಿಗೆ ಶಿಶುನಾಳು ಸರಿಪರಿದ್ದಂಗ ಸ್ವಾಮಿಗಳೇ. ನಿಮ್ಮ ಬಳಿ ನಾನು ನಿಜ ಹೇಳುತ್ತೀನಿ ಸ್ವಾಮಿಗಳೇ. ನನ್ನ ಜೀವಕ್ಕೆ ಅಪಾಯ ತರುವ ದೊಡ್ಡ ರೋಗ ಬ್ಲಡ್ ಕ್ಯಾನ್ಸರ್ ಅಂಟಿಕೊಂಡಿದೆ ಎಂದು ಡಾಕ್ಟರ್ ಹೇಳಿದ್ದಾರೆ ಸ್ವಾಮೀಜಿ. ಇಂತಹ ಪರಿಸ್ಥಿತಿಯಲ್ಲಿ ನಾನು ನನ್ನ ಜಮೀನು ಮರಳಿ ಪಡೆದರೆ ಆ ಜಮೀನಿನಲ್ಲಿ ದುಡಿಯೋರು ಯಾರಪ್ಪ? ಅಳಬೇಡ ಧರ್ಮಣ್ಣ, ಅಳಬೇಡ. ನಿನಗೆ ಅಂಟಿಕೊಂಡಿರುವ ದೊಡ್ಡ ರೋಗವನ್ನು ಗುಣಪಡಿಸಲು ದೊಡ್ಡ ಆಸ್ಪತ್ರೆಗೆ ಹೋಗಿ ನಿನ್ನ ಮಗ ಪೊಲೀಸ್ ಅಧಿಕಾರಿ ಇದ್ದಾನೆ, ಹೊಳ್ಳಿ ಬಂದು ನಿನ್ನ ಜಮೀನನ್ನು ನೀನು ಪಡೆ. ಸ್ವಾಮಿಗಳೇ, ನನಗೆ ಅಂಟಿಕೊಂಡಿರುವ ದೊಡ್ಡ ರೋಗ ಬ್ಲಡ್ ಕ್ಯಾನ್ಸರ್ ಗುಣಪಡಿಸಲಿಕ್ಕೆ 4 ಲಕ್ಷ ಬೇಕಾಗುತ್ತದೆ ಅಂತ ಡಾಕ್ಟರ್ ಹೇಳಿದ್ದಾರೆ ಸ್ವಾಮೀಜಿಗಳೇ. ಇಂತಹ ಪರಿಸ್ಥಿತಿಯಲ್ಲಿ ನಿನ್ನ ಪೊಲೀಸ್ ಅಧಿಕಾರಿ ಎನಿಸಿಕೊಂಡ ನನ್ನ ಮಗನಿಗೆ ನಿನ್ನ ತಂದೆಗೆ ದೊಡ್ಡ ಕಾಯಿಲೆ ಅಂಟಿಕೊಂಡಿದೆ ಎಂದು ಎದೆ ಹೊಡೆದು ಗಾಬರಿ ಆಗುವುದು ಬೇಡ ಸ್ವಾಮೀಜಿ. ನನ್ನ ಕಾಯಿಲೆಯನ್ನು ನನ್ನ ತಮ್ಮನಿಗೂ ತಿಳಿಸುವುದು ಬೇಡ ಸ್ವಾಮೀಜಿ. ಬೇಕಾದರೆ ನಾನು ಭಿಕ್ಷೆಯನ್ನಾದರೂ ಬೇಡಿ ನನ್ನ ಕಾಯಿಲೆಯನ್ನು ತೋರಿಸಿಕೊಳ್ಳುತ್ತೇನೆ ಸ್ವಾಮೀಜಿ. ಈ ದೇಶದ ಜನತೆ ಹಸುವಿನಿಂದ ಮುಕ್ತರಾಗಲೆಂದು ನಾನು ಬೇಡಿಕೊಳ್ಳುತ್ತೇನೆ. ಧರ್ಮದಿಂದ ಬಾಳು ಸಾಗಿಸುವ ಈ ಧರ್ಮಣ್ಣನ ಬಾಳಿಗೆ ಬೇಕೆ ಬಿದ್ದಿದೆ. ಈ ಧರ್ಮಣ್ಣನ ಬಾಳು ಬರೀ ಕಣ್ಣೀರಿನ ಗೋಳಾಗಿ ಬಿಟ್ಟಿದೆ.
ಅಣ್ಣ, ಭಿಕ್ಷೆ ಬೇಡಿ ಬದುಕುವ ದುರ್ಗತಿ ನಿನಗೇನು ಬಂದಿದೆ ಅಣ್ಣ? ಹುಲಿ ಅಂತ ಮಗ ಬೆಟ್ಟದಂತ ನಿಮ್ಮ ತಮ್ಮನಿರುವಾಗ ನೀನೇಕೆ ಭಿಕ್ಷೆ ಬೇಡಿತಣ್ಣ? ಅಣ್ಣ, ನಿನಗೆ ಯಾವುದಾದ್ರೂ ಒಂದು ಸಮಸ್ಯೆವಿದ್ದರೆ ಹೇಳಣ್ಣ, ಪರಿಹರಿಸಲು ನಾವಿದ್ದೇವೆ. ಅಪ್ಪ, ಬೆಟ್ಟದಂತ ನಿನ್ನ ತಮ್ಮ ಈ ದೇಶ ಕಾಯುವ ಸೈನಿಕ, ಹುಲಿ ಅಂತ ನಿನ್ನ ಮಗ ಈ ನಾಡನ್ನೇ ರಕ್ಷಿಸುವ ಆರಕ್ಷಕ, ಇನ್ನು ನೀನು ಈ ದೇಶದ ಸಮಸ್ತ ಕುಲಕೋಟಿ ಜನಕ್ಕೆ ಅನ್ನ ಹಾಕುವ ಅನ್ನದಾತ. ಹೀಗಿರುವಾಗ ನೀನು ಭಿಕ್ಷೆ ಬೇಡಿ ಬದುಕು ಸಾಗಿಸುವುದು ಸರಿಯಲ್ಲಪ್ಪ. ನೀನು ಈ ದೇಶ ಕಾಯುವ ಸೈನಿಕ, ನನ್ನ ಮುದ್ದು ಮಗ ವಸಂತ ನಾಡು ಕಾಯುವ ನಾಯಕ ಅಂತ ಹೆಮ್ಮೆ ಇದೆ. ಆದರೆ ಆ ಕಟುಕಾಮ್ರೇಗೌಡನಿಂದ ನನ್ನ ಮನೆ ಬೆಳಗುವ ನನ್ನ ಧರ್ಮ ಪತ್ನಿ ಮತ್ತು ನನ್ನ ಎತ್ತ ತಾಯಿಗಿಂತ ಮಿಗಿಲಾದ ನನ್ನ ಭೂಮಿ ತಾಯಿಯನ್ನು ಕಳಕೊಂಡ ಮೇಲೆ ನಾನು ಬದುಕಿದ್ದು ಏನು ಪ್ರಯೋಜನ ಇಲ್ಲಪ್ಪ ವಸಂತ. ಅಣ್ಣ, ಸಾಯುವಂತ ಪರಿಸ್ಥಿತಿ ನಿನಗೇನು ಬಂದಿದೆ ಅಣ್ಣ? ಅಣ್ಣ, ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ರೈತರು ಈ ಸಾಯುವಂತ ಪರಿಸ್ಥಿತಿ ಬಂದರೆ ನಿನಗೆ ಯಾವುದು ವಿಚಾರ ಅಂತ ಹೇಳಣ್ಣ ನಮ್ಮ ಮುಂದೆ, ಅದನ್ನು ನಾವು ಬಗೆಹರಿಸ್ತೇವೆ. ಅಪ್ಪ, ನಮಗೆ ತಿದ್ದಿ ಬುದ್ಧಿ ಹೇಳಬೇಕಾದ ನೀವೇ ಈ ರೀತಿ ಮಾಡಿದರೆ ಹೆಂಗಪ್ಪ? ಅಪ್ಪ, ಸಂಕಟ, ನೋವು, ನಲಿವು ಮನುಷ್ಯನಿಗೆ ಬರದೆ ಮರಕ್ಕೆ ಬರುವುದುಂಟೇನಪ್ಪ? ಅಪ್ಪ, ಮನುಷ್ಯ ಈಜಬೇಕು, ಇದ್ದು ಜಯಿಸಬೇಕು ಅಂದಾಗ ಈ ನರಮಾನವನ ಬಾಳು ಸುಂದರಮಯವಾಗುತ್ತದಪ್ಪ. ವಸಂತ,
ಮನುಷ್ಯ ಈಜಬೇಕು, ಇದ್ದು ಜಯಿಸಬೇಕು. ಎಂತ ಆಶ್ಚರ್ಯ ಮಾತನ್ನು ನುಡಿದಪ್ಪ ನೀನು. ಈ ನಿನ್ನ ಆಶ್ಚರ್ಯ ಮಾತಿಗೆ ನಾ ಮೆಚ್ಚಿದೆ ಕಣಪ್ಪ, ಮೆಚ್ಚಿದೆ. ಅಣ್ಣ, ನಿಮ್ಮಂತ ಕೋಟ್ಯಾನುಕೋಟಿ ರೈತರೇ ಆತ್ಮಹತ್ಯೆ ಮಾಡಿಕೊಂಡರೆ ಈ ದೇಶದ ಗತಿ ಏನಾಗಬೇಕಣ್ಣ? ಅಣ್ಣ, ನೀವಷ್ಟೇ ಅಲ್ಲ, ಈ ನಾಟಕದ ಮುಖಾಂತರ ಈ ದೇಶದ, ಈ ನಾಡಿನ ರೈತರಿಗೆ ಒಂದು ಸಂದೇಶವನ್ನು ಕೊಡ್ತಿದ್ದೇನೆ. ಸಮಸ್ತ ರೈತ ಬಾಂಧವರಿಗೆ, ನಿಮ್ಮಿಂದಲೇ ಈ ಜಗತ್ತಿಗೆ ಒಂದು ಕಿಮ್ಮತ್ತು. ಯಾವುದೇ ಒಬ್ಬ ರೈತನು ಕೂಡ ಆತ್ಮಹತ್ಯೆ ಮಾಡಿಕೊಳ್ಳಬಾರದೆಂದು ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ವಸಂತ, ಮನುಷ್ಯ ಈಸಬೇಕು, ಇದ್ದು ಜಯಿಸಬೇಕೆಂಬ ನಿಮ್ಮ ನಿರ್ಧಾರದ ನುಡಿ ಕೇಳಿ ನನಗೆ ಎಲ್ಲಿಲ್ಲದ ಧೈರ್ಯ ಬಂದು ನಾನು ಆತ್ಮಹತ್ಯೆ ನಿರ್ಧಾರವನ್ನು ಕೈಬಿಟ್ಟೆನಪ್ಪ. ನನಗೆ ದುಡಿಯಲು ಶಕ್ತಿ ಇಲ್ಲ. ನೀವು ಒಂದು ವೇಳೆ ಆ ಅಮರೇಗೌಡನೊಂದಿಗೆ ಹೋರಾಟ ಮಾಡಿ ನೀವು ನಮ್ಮ ಜಮೀನು ಮರಳಿ ಪಡೆದರೆ ಆ ಜಮೀನಿನಲ್ಲಿ ದುಡಿಯೋರು ಯಾರಪ್ಪ? ಅಪ್ಪ, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯ ಮೇಲೆಂದು ಬಲ್ಲವರು ಹೇಳಿರುವಾಗ ನಾನು ಮಾಡುತ್ತಿರುವ ಸರ್ಕಲ್ ಇನ್ಸ್ಪೆಕ್ಟರ್ ಹುದ್ದೆ ಅದಕ್ಕಿಂತ ಮಿಗಿಲಾದುದಲ್ಲಪ್ಪ. ನಾನು ಹಿಂದೆ ನನ್ನ ಸರ್ಕಲ್ ಇನ್ಸ್ಪೆಕ್ಟರ್ ಹುದ್ದೆಗೆ ರಾಜೀನಾಮೆ ಅನ್ಕೊಂಡು ರೈತನಾಗಿ ದುಡಿಯುತ್ತಾ ನೆಮ್ಮದಿಯಿಂದ ಕಾಲ ಕಳೆಯುತ್ತೀನಪ್ಪ. ವಸಂತ, ನೀನು ರೈತನಾಗಿ ದುಡಿಯುತ್ತೀನಂತ ಹೇಳಿದ ನಿನಗೆ ಜಯವಾಗಲಿ ಕಣಪ್ಪ, ಜಯವಾಗಲಿ. ಬನ್ನಿಯಪ್ಪ, ಈ ಭೂಮಿ ತಾಯಿಯ ಸೇವೆ ಮಾಡುತ್ತಾ ರೈತರಿಗೆ ಶಕ್ತಿ ಕೊಡುವ ಶಕ್ತಿದಾತರನಾಗಿ ರೈತರ ಜೀವನದಲ್ಲಿ ಹುಮ್ಮಸ್ಸು ತುಂಬುವ ಕಾರ್ಯವನ್ನು ಮಾಡೋಣ ಅಂತ ಹೇಳ್ತಾ ಮನೆಗೆ ನಡೆಯೋಣ. ಬನ್ನಿಯಪ್ಪ. ಇಡೀ ದೇಶವನ್ನೇ ರಕ್ಷಿಸಬೇಕೆಂಬ ನಿನ್ನ ಆಶೆಗೆ ಕೊನೆಗೂ ಕಲ್ಲು ಬಿತ್ತು ಮಗನೇ. ಈ ನಾಡನ್ನೇ ಕಾಯುವ ಕಾಯಕವಾಗಿ ನಾನೇ ಅಂದುಕೊಂಡರೆ ನಿನ್ನ ಪ್ರಾಣವನ್ನು ತೆಗೆಯದೇ ಬಿಡಲಾರೆ. ಈ ನಾಡನ್ನೇ ಕಾಯುವ ನಾಯಕ ನಾನೇ ಎಂದು ಎದೆಯುಬ್ಬಿಸಿ ಬಂದರೆ ಹೇಳಕ್ಕೆ ಹೆಸರಿಲ್ಲದೆ ಹಾಗೆ ಮಾಡೋ ತಾಕತ್ತು ನನ್ನಲ್ಲಿದೆ. ಏ ಪಡ್ರಮ್ಮ, ಏ ಪರಮೇಶಿ, ಇಲ್ಲಿ ಏನು ಹೇಳಿ ಗೌಡ್ರಿ, ನನ್ನಿಂದ ಯಾವ ಕಾರ್ಯ ಆಗಬೇಕ? ನಾನು ಬಂದಿನ್ರಿ ಗೌಡ್ರ, ಏನು ಕೆಲಸ ಐತಿ ಹೇಳ್ರಿ. ಏ ಬಲಮ್ಮ, ಮೊನ್ನೆಯಿಂದ ನನಗೆ ಅದೇನೋ ಒಂದು ವಿಷಯ ಹೇಳ್ಕೊಂಡು ಹೇಳ್ಬೇಕೆಂದಲ್ಲ, ಏನದು? ಆ ವಿಷಯ ನಿಮಗೂ ನಿಮ್ಮ ಮನೆತನಕ್ಕೂ ಒಳ್ಳೆ ವಿಷಯವಲ್ಲ ಗೌಡ್ರೆ. ಅದು ನಿಮಗೂ ನಿಮ್ಮ ಮನೆತನಕ್ಕೂ ಕೆಟ್ಟ ಹೆಸರು ತರುವಂತ ವಿಷಯ ಗೌಡ್ರೆ. ಕೆಟ್ಟದ್ದೇ ಇರಲಿ, ಅದು ಏನಂತ ಹೇಳೋ ಗೌಡ್ರೆ. ನೀವು ಬೆಂಗಳೂರಿಗೆ ಹೋದು ಮರದಿನನೇ ಮನೆಯಲ್ಲಿ ಭೂಮಿಕಾ ಮೇಡಮ್ ಒಬ್ಬಳೇ ಇದ್ದಾಗ ಆ ಗಜರಾಜ ಯಮದೂತನಂತೆ ಬಂದು ನಿಮ್ಮ ಮಗಳ ಮೇಲೆ ಬಲಾತ್ಕಾರ ಮಾಡಲು ಪ್ರಯತ್ನಿಸಿದಾಗ ಇನ್ಸ್ಪೆಕ್ಟರ್ ವಸಂತ ಸಾಹೇಬ್ರು ಬಂದು ಅವರನ್ನು ಕಾಪಾಡಿದರು ಗೌಡ್ರೆ. ಈ ವಿಷಯವನ್ನು ನೀನು ನನಗೆ ಏಕೆ ತಿಳಿಸಲಿಲ್ಲ? ಈ ವಿಷಯ ಭೂಮಿಕಾ ಮೇಡಮ್ ನಿಮಗೆ ತಿಳಿಸುತ್ತೇನೆಂದು ಹೇಳಿದರು ಗೌಡ್ರೆ. ಇದರಲ್ಲಿ ಏನೋ ಹುನ್ನಾರಾಡೋದಿದೆ. ಭೂಮಿಕಾ, ಭೂಮಿಕಾ, ಬಾರಮ್ಮ ಇಲ್ಲಿ ಹೊರಗೆ. ಅಪ್ಪಾಜಿ, ನನ್ನನ್ನು ಕೂಗಿ ಕರೆದ ಕಾರಣವೇ? ಭೂಮಿಕಾ, ಆ ಮುಂಡೆ ಮನ ಗಜರಾಜ್ ನಿನ್ನ ಮೈ ಮುಟ್ಟಲು ಬಂದ ವಿಷಯವನ್ನು ನನಗೇಕೆ ತಿಳಿಸಲಿಲ್ಲ?
ಆ ವಿಷಯವನ್ನ ನಿಮ್ಗೆ ಹೇಳ್ಬೇಕಂತ ಇದ್ದೆ ಅಪ್ಪಾಜಿ. ಆದ್ರೆ ನೀವು ರಾಜಕೀಯದಲ್ಲಿ ಬಿಸಿ ಆಗಿದ್ರಿ, ಅದಕ್ಕೆ ನಿಮ್ಗೆ ಹೇಳಲು ಆಗ್ಲಿಲ್ಲ ಅಪ್ಪಾಜಿ. ಈಗ ಆ ಮುಂಡೆ ಮಗ ಗಜರಾಜ್ ಎಲ್ಲಿದ್ದಾನಮ್ಮ? ಅವನನ್ನ ಇನ್ಸ್ಪೆಕ್ಟರ್ಗೆ ಕೊಟ್ಟು ಅವನನ್ನ ಜೈಲಿಗೆ ಹಾಕಿದ್ದೇನೆ ಅಪ್ಪಾಜಿ. ಅವನು ಜೈಲಲ್ಲಿ ಇದ್ದಾನೇನಮ್ಮ? ಹೌದಪ್ಪಾಜಿ. ಏ ಬಡಮ್ಮ, ಈಗಲೇ ಆ ಗಜರಾಜನ ಮನೆಗೆ ಹೋಗಿ ಅವನನ್ನು ಒತ್ತಿ ಎಳೆದುಕೊಂಡು ಬಾ. ಆಯ್ತು ಗೌಡ್ರೆ, ನಾನು ಈಗಲೇ ಅವರ ಮನೆಗೆ ನುಗ್ಗಿ ಅವರನ್ನು ಎಳೆದುಕೊಂಡು ಬರುತ್ತೇನೆ. ಏ ಗಜರಾಜ, ಈ ಅಮರೇಗೌಡನನ್ನು ಎದುರು ಹಾಕಿಕೊಂಡು ಯಾರು ಕೂಡ ಈ ಭೂಮಿ ಮೇಲೆ ಬದುಕಿಲ್ಲ ಎಂಬುದು ನಿನಗೆ ಚೆನ್ನಾಗಿ ಗೊತ್ತು. ಈಗ ನನ್ನಿಂದಲೇ ನಿನ್ನ ಅಂತ್ಯ ಮಗನೇ. ಗೌಡ್ರ, ಹಾಲು ಎರೆದ ಮನೆಗೆ ವಿಷ ಎರಗುವ, ಉಂಡ ಮನೆಗೆ ದ್ರೋಹ ಬಗೆಯುವ ನಿಮ್ಮ ಮುದ್ದಿನ ಮಗಳನ್ನು ಭೂಮಿ ಬಲಾತ್ಕಾರ ಮಾಡಲು ಯತ್ನಿಸಿದ ಆ ಯಮರಾಜನನ್ನು ಜೀವಂತ ಉಳಿಸ್ಬೇಡ್ರಿ ಗೌಡ್ರ. ಗೌಡ್ರೆ, ನಿಮ್ಮ ಅಪ್ಪಣೆಯಂತೆ ಇವರನ್ನು ಎಳೆದುಕೊಂಡು ಬಂದಿರುವೆ. ಶಾಬಾಸ್ ಬಲರಾಮ, ಶಾಬಾಸ್. ನಾನು ಹೇಳಿ ಕಳಿಸಿದ ಕಾರ್ಯವನ್ನು ಕ್ಷಣಾರ್ಥದಲ್ಲಿ ಮುಗಿಸಿಕೊಂಡು ಬಂದ ನಿನ್ನನ್ನು ನಾನು ಎಷ್ಟು ಹೊಗಳಿದ್ರೆ ಕೊಮ್ಮೆನೆ. ಎಲ್ಲ ನಿಮ್ಮ ಆಶೀರ್ವಾದ ಗೌಡ್ರೆ. ನಡು ರಸ್ತೆಯಲ್ಲಿ ನಮ್ಮ ಕೈಗಳಂತೆ ಹಿಡಿದುಕೊಂಡು ಬಂದ ಕಾರಣವೇನು ಮಗಳು ಲೇವೇಕೆ? ನೀನು ಮಾಡಿದ ಗಣಂದಾರಿ ಕೆಲಸಕ್ಕೆ ಇನ್ನೇನು ಮಾಡ್ಬೇಕು ತಿರ್ಬೋಕಿ. ಕತೆ ಹರಿ ಕತೆನ ಇಲ್ಲ ಕುರಿ ಕತೆನ? ಗಜರಾಜ, ನನ್ನ ಮನೆಯ ಅನ್ನ ತಿಂದು ಕೊನೆಗೂ ನನ್ನ ಮಗಳ ಮೇಲೆ ಕಚಡ ಬುದ್ಧಿ ತೋರಿಸಿ ಬಿಟ್ಟೆ ಏನಲೇ ಮಗಳ ಗಜರಾಜ. ಕಚಡ ಬುದ್ಧಿ ಅಮರೇಗೌಡ, ನಾನು ನಿನ್ನ ಮಗಳ ಮೇಲೆ ಮೋಹಿತನಾಗಿ ಅವಳಿಗೆ ಬಾಳು ಕೊಡಲು ಹೊರಟರೆ ನಿನಗೆ ಎಲ್ಲಿಲ್ಲದ ಸಿಟ್ಟು ಬಂತ ಅಲ್ವಾ? ಅದೇ ನೀನು ನನ್ನ ತಂಗಿಯ ಮೇಲೆ ನಿನ್ನ ಕಾಮದ ವರ್ತನೆ ತೋರಿಸಿದ್ರು ನಿನಗೆ ಹೆದರಿ ಸುಮ್ಮನೆ ಕೂಡಲಿಕ್ಕೆ ನಾನೇ ಕೈಗೆ ಬೆಳೆ ತೊಟ್ಟಿಲ್ಲ ಗೌಡ. ಹುಷಾರ ಮಗನೇ, ಹುಷಾರ್. ನನ್ನ ಮನೆ ಅನ್ನ ತಿಂದು ಬೆಳೆದ ನಾಯಿ ನೀನು. ಕೊನೆಗೂ ನನ್ನ ಮಗಳು ನಿನ್ನ ಮದುವೆ ಆಗಲಿಕ್ಕೆ ಮನಸ್ಸಿಲ್ಲದಿದ್ದರು ಅವಳನ್ನು ಪಿರಿಪಿರಿಸಿದು ಮದುವೆ ಬಲವಂತ ಮಾಡುವ ನಿನ್ನನ್ನು ಗುಂಡಿಕ್ಕಿ ಕೊಲ್ಲದೆ ಬಿಡಲಾರೆ. ಗಂಡನ ಗುಂಡಿಗೆ ಗಂಡಿಗೆ ನಿನ್ನ ಗುಂಡು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ನೀನು ನನ್ನ ತಂಗಿಯ ಮೇಲೆ ನಿನ್ನ ಕಾಮದ ಸಂತು ನಡೆಸಲು ಬಂದ ನಿನ್ನನ್ನು ಗುಂಡು ಹಾಕಿ ಸಾಯಿಸೇ ಬಿಡಲಾರೆ. ಎಚ್ಚರ, ನನಗೆ ಎಚ್ಚರ ಏನು ಹೇಳುತ್ತಿರುವೆ ಲುಚ್ಚ. ನನ್ನ ಬಂಡಗೆಟ್ಟ ಬೇಬರಿಸಿ ನನ್ನ ಮಗನೇ, ನನ್ನ ಮನೆ ಅನ್ನ ತಿಂದು ನನಗೆ ಎದುರು ವಾದಿಸುತ್ತಿರುವೆ ಏನಲೇ? ನನ್ನ ಮುದ್ದಿನ ಮಗಳ ಮೇಲೆ ಕಣ್ಣು ಹಾಕಿದೆ ಗುಂಡಿಕ್ಕಿ ಕೊಲ್ಲದೆ ಬಿಡಲಾರೆ. ಇವನೇ ನಯನ, ಇನ್ನ ಮುಂದೆ ನಿನ್ನ ಗತಿ ಅಯ್ಯೋ. ಅಣ್ಣ, ಈ ನಿನ್ನ ತಂಗಿಯನ್ನು ಅನಾಥೆಯನ್ನಾಗಿ ಮಾಡಿ ಬಿಟ್ಟು ಹೋದಿಯೇನಣ್ಣ? ಅಣ್ಣ, ಈ ತಬ್ಬಲಿಗೆ ಇನ್ಯಾರಣ್ಣ ದಿಕ್ಕು? ಇನ್ಯಾರಣ್ಣ? ಏ ಗೌಡ, ಏ ಮೂರ್ಖ ಹೆಣ್ಣೆ, ನಿಮ್ಮಿಬ್ಬರ ಸಂಚಿಲಿಂದಲೇ ನನ್ನ ಅಣ್ಣ ಸತ್ತಿದ್ದು. ನಿಮ್ಮಿಬ್ಬರನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ನಿಲ್ಲಿಸು ನಯನ, ಗುಂಡು ಹೊಡೆಯೋದನ್ನು ನಿಲ್ಲಿಸು. ಏಕೆಂದರೆ ಇದು ನನ್ನ ಬೇಟೆ. ನಮ್ಮ ಜೀವನದ ಅಂತ್ಯದವರೆಗೂ ನಮ್ಮ ಭೂಮಿಯನ್ನು ಕಬಳಿಸಿಕೊಂಡು ಒಂದಲ್ಲ ಒಂದು ರೀತಿಯಲ್ಲಿ ಚಿತ್ರಾಂಶ ಕೊಟ್ಟ ಈ ಪಾಪಿಯನ್ನು ನಾವು ಕೊಂದಾಗಲೇ ನಮ್ಮ ಆತ್ಮಕ್ಕೆ ಶಾಂತಿ. ಲೇ
ಮನೆ ಇದ್ದರೂ ಕೂಡ ನಿಮ್ಮಂಥವರ ಆಸ್ತಿಗೆ ಕೊನೆ ಇಲ್ಲದೆ ಎಷ್ಟೋ ಫಲವತ್ತಾದ ಭೂಮಿ ಮನೆ ಕಟ್ಟಲಿಕ್ಕೆ, ರುದ್ರ ಭೂಮಿಗೆ ರಾತ್ರಿ ಕಟ್ಟಲಿಕ್ಕೆ ಹಾಳಾಗುತ್ತಾ ಹೋದರೆ ಬೆಳೆ ಕೊಡುವ ಭೂಮಿ ಇಲ್ಲದೆ ಈ ಜಗತ್ತಿನ ರೈತರು ಬದುಕುವುದು ಹೇಗೆ? ನಮ್ಮಂತ ಕೋಟ್ಯಾನ್ ಕೋಟಿ ರೈತರು ದರಿಕರ ದೌರ್ಜನ್ಯಕ್ಕೆ ಒಳಗಾಗಿ ಬಿಟ್ಟರೆ ಈ ದೇಶವನ್ನು ರಕ್ಷಿಸುವುದು ಹೇಗೆ? ಏ ಗೌಡ, ಈ ನಮ್ಮ ಭವ್ಯ ಭಾರತಕ್ಕೆ ಅನ್ನ ಹಾಕುವ ಪುಣ್ಯಾತ್ಮ ರೈತನನ್ನು ಮರಗಿಸಿ ನೀನು ಫ್ಯಾಕ್ಟರಿ ಕಟ್ಟಿದರೆ ಏನು ಪ್ರಯೋಜನ ಗೌಡ? ನಮ್ಮ ಜಮೀನನ್ನು ನಮಗೆ ಬಿಟ್ಟು ಕೊಟ್ಟು ಈ ದೇಶ ಸೇವೆ ಮಾಡಲು ಅವಕಾಶ ಮಾಡಿಕೊಡು ಗೌಡ. ವಸಂತ, ಮರಳಿ ನಿಮ್ಮ ಜಮೀನನ್ನು ಪಡೆಯುವ ಪ್ರಯತ್ನ ಮಾಡಬೇಡ. ಈಗಾಗಲೇ ನಿಮ್ಮ ಜಮೀನನ್ನು ಪಡೆದುಕೊಂಡು ನನ್ನ ಮಗಳು ಭೂಮಿಕಾ ಹೆಸರಿಗೆ ನೋಂದಾಯಿಸಿ ಬಿಟ್ಟಿದ್ದೇನೆ. ನಿಮ್ಮ ಜಮೀನನ್ನು ನಾನೇನು ಪುಕ್ಕಟೆಯಾಗಿ ಪಡೆದಿಲ್ಲಲೇ. ಅಪ್ಪಾಜಿ, ಈ ಭೂಮಿಯನ್ನು ಅವರಿಗೆ ಬಿಟ್ಟು ಕೊಡು ಅಪ್ಪಾಜಿ, ಬಿಟ್ಟು ಕೊಡು. ಭೂಮಿಕಾ, ನೀನು ನನ್ನ ಮಗಳಾಗಿ ನನ್ನ ಘನತೆಗೆ ತಕ್ಕಂತ ಕೆಲಸ ಮಾಡಿದರೆ ನಿನ್ನನ್ನು ಜೀವ ಸಹಿತ ಉಳಿಸಲಾರೆ. ಅಪ್ಪಾಜಿ, ನನಗೇನು ಮಾಡಬೇಡ ಅಪ್ಪಾಜಿ. ನೀವು ಈಗ ಸುಮ್ಮನೆ ನನ್ನ ಹಾದಿಗೆ ಬಂದರೆ ನಾನು ಇಲ್ಲಿ ಯಾರನ್ನು ಕೊಲ್ಲುವ ಪ್ರಶ್ನೆನೇ ಬರುವುದಿಲ್ಲ. ಏ ಗೌಡ, ನಿನ್ನ ಮಗಳು ನಿನಗೆಷ್ಟೇ ನೀತಿ ಪಾಠ ಹೇಳಿದರು, ಅದನ್ನು ಅರ್ಥ ಮಾಡಿಕೊಳ್ಳದೆ ನಿನ್ನ ಸ್ವಾರ್ಥಕ್ಕಾಗಿ ಅವಳನ್ನೇ ಬಲಿ ಕೊಡಲು ಹೊರಟ ನೀನು ಈ ಭರತ ಭೂಮಿಯಲ್ಲಿ ಬದುಕಿರಲೇಬಾರದು ಮಗನೇ. ತೆಗೆದೇ ಬಿಟ್ಟೆಯ ಮಗಳೇ ಭೂಮಿಕಾ, ನಿನಗೆ ಇಷ್ಟ ಬಂದಂತೆ ಬಾಳಮ್ಮ ಮಾರುತೇಶ್ವರ. ಅಪ್ಪಾಜಿ, ನನ್ನನ್ನೇ ಕೊಲ್ಲಲು ಬಂದ ನಿನಗೆ ಸರಿಯಾದ ಶಿಕ್ಷೆ ಆಯ್ತು. ಪಿಸಿ ಇವು ಎರಡೂ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡಿ ನೀನು ಅಂದುಕೊಂಡಂತೆ ನಿನ್ನ ಕಾರ್ಯ ಖಂಡಿತ ಕೈಗೂಡುತ್ತದೆ. ಬನ್ನಿ ಹೋಗೋಣ. ಓ ದೇವ ಪರಮೇಶ್ವರ, ಇಂದು ನನ್ನ ಮನಸ್ಸು ಆನಂದದ ಸಾಗರದಲ್ಲಿ ಕೀಲಾಡಬೇಕಾದರೆ ಅದಕ್ಕೆ ನಿನ್ನ ಆಶೀರ್ವಾದವೇ ಕಾರಣ ತಂದೆ. ದುಷ್ಟ ಶಕ್ತಿಯನ್ನು ದಮನ ಮಾಡಿ ಶ್ರೇಷ್ಠರನ್ನು ಎತ್ತಿ ಹಿಡಿದ ನಮ್ಮ ಜಮೀನು ಇನ್ನೊಬ್ಬರ ಪಾಲಾಗಿದ್ದ ನಮ್ಮ ಜಮೀನು ನಮಗೆ ಮರಳಿಸಿಕೊಟ್ಟ ಬಾಗುವೇನು. ರಾಯಣ ವಸಂತ, ಆ ದೇವರ ದಯದಿಂದ ನಮ್ಮ ಜಮೀನು ನಮಗೆ ಮರಳಿಸಿಕೊಟ್ಟ ಆ ದೇವರಿಗೆ ನಾವು ತಿಳಿಬೇಕು. ಆದರೆ ಈ ನಾಡಿಗೆ ಅನ್ನ ಹಾಕುವ ಅನ್ನದಾತನಿಗೆ, ಈ ನಾಡನ್ನ ರಕ್ಷಣೆ ಮಾಡುವ ರೈತ, ನಾಡನ್ನ ರಕ್ಷಣೆ ಮಾಡುವ ಸೈನಿಕನಿಗೆ, ಧರ್ಮದಿಂದ ಬಾಳಿದ ಧರ್ಮನಿಗೆ ಜೈ. ಹಲೋ, ಗುಂಡಂಪಾಟ್ ಮಾಡಂತ ಪಕ್ಕಿರೆ ಸ್ಥಾವರವರಿಗೆ